ಅಂಥದ್ದೇನಾದರೂ ಇದ್ದರೆ ನಮ್ಮಲ್ಲಿ ಹೇಳ್ಬೋದಿತ್ತಲ್ಲ, ಅದಕ್ಕೊಂದು ದಾರಿ ಉಂಟು. ಒಟ್ಟು ಎಷ್ಟು ಮಕ್ಕಳು? ಅವನಿಗೆ ಅವನ ಅಮ್ಮನವರು 6 ಜನ ಮಕ್ಕಳು. ಅವರಿಗೆ ನಾವು ಕೇಳಲಿಲ್ಲ ಯಾಕೆ ಇವನು ಮಾಡಿದ್ದು ಅವರಿಗೆ ಗೊತ್ತುಂಟ. ಎತ್ತವರಲ್ಲಿ ನಾವು ಹೇಳಲಿಕ್ಕೆ ಈ ಊರಿನ ಹೆಸರು ಕೊಡಂಗೆ ಅಂಥೇಳಿ. ನಾನೀಗೇನು ನೀವು ನೋಡ್ತಾ ಇದ್ದೀರಾ, ತುಂಬ ಬೆಟ್ಟ ಕಾಡು ಪ್ರದೇಶ ಇದು. ಇಲ್ಲಿಂದ ಅವಳು ಕಕ್ಕೆ ಪದವಿಗೆ 3 ಕಿಲೋಮೀಟ್ರು ಹೋಗ್ತಾ ಇದ್ಲು. ಹೋಗಿ ಆನಂತರ ಕಕ್ಕೆ ಪದವಿನಿಂದ ಬಸ್ ಹಿಡ್ಕೊಂಡು ಹೋಗ್ತಾ ಇದ್ದಂಥದ್ದು ಲಾವಣ್ಯಗೌಡ. ತುಂಬ ವಿಶೇಷ ಅಂತ ಹೇಳಿದ್ರೆ ಇದೇ ಕುಗ್ರಾಮದಿಂದನೇ ಎಜುಕೇಷನ್ ತೊಗೊಂಡಿದ್ಲು. ಅಲ್ಲಿಂದ ನರ್ಸಿಂಗು ಕಲ್ತಿದ್ಲವಳು. ಮುಂದೆ ಅವಳು ಅದ್ಭುತವಾಗಿ ಒಂದು ಇತ್ತೀಚೆಗೆ ಇದರಲ್ಲಿ ನರ್ಸಿಂಗ್ ಹೋಮ್ನಲ್ಲೂ ಕೆಲಸ ಮಾಡ್ತಾ ಇದ್ಲು. ಅದ್ರ ತುಂಬ ದುರಾದೃಷ್ಟ ಅಂತ ಈ ವ್ಯಕ್ತಿ ಯಾರು ಕೊಲೆ ಮಾಡಿದವು ನಿಮ್ಗೆಲ್ಲರೂ ಗೊತ್ತು. ಹತ್ಯೆ ಮಾಡ್ತಾನೆ. ಮದುವೆ ಈಗ 8 ತಿಂಗಳ ಹಿಂದೆನೇ ಆಗಿತ್ತು. ಸುಮಾರು ನಿಮಗೆ ಸಾಲನೂ ಆಗಿತ್ತು. ಎಷ್ಟರವರೆಗೆ ಸಾಲ ಆಗಿತ್ತು ಮದುವೆ ಆಗಿ? 8 ತಿಂಗಳು. 8 ತಿಂಗಳಾಗಿತ್ತು. ಆಮೇಲೆ ನೀವು ಮೊದಲಿಂದ ಇದೇ ಊರಿನ ಕೃಷಿಕರ? ಹೌದೌದು. ಎಲ್ಲಿದು? ಅಜ್ಜನ ಕಾಲದಿಂದಲೂ. ಯಾವ ಊರು ಹೇಳಿ? ಕೊಡಂಗೆ. ಇದು ಕಕ್ಕೆ ಪದವು? ಕಕ್ಕೆ ಪದವಿನ ಮನೆಗೆ ಕೊಡಂಗೆ ಅಂತ ಹೇಳಿ. ಗ್ರಾಮ ಹುಲಿ ಗ್ರಾಮ. ಕೃಷಿ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ಕಷ್ಟದಲ್ಲಿ 8 ತಿಂಗಳ ಹಿಂದೆನೆ ಮದುವೆ ಮಾಡಿದ್ರ ಮಗಳಿಗೆ? ಯಾರಿಗೆ? ದೊಡ್ಡವಳಿಗೆ. ನಿಮ್ಮ ಮಕ್ಕಳು 3 ಜನ ವಿದ್ಯಾಭ್ಯಾಸದಲ್ಲಿ ಹೇಗೆ ಭಾರಿ ಒಳ್ಳೆ ಇದ್ದಿದ್ರೆ? ಸಾಧಾರಣ, ಅಷ್ಟೊಂದು ಇದನ್ನು. ಅವಳು ದೊಡ್ಡವಳು ಎನ್ಕಾಮ್ ಮಾಡಿದಾಳೆ. ಚಿಕ್ಕವಳು 2ನೇವಳು ಡಿಗ್ರಿ. ಇವಳು ಸೆಕೆಂಡ್ PUC ಮಾಡಿ ನರ್ಸಿಂಗ್ ಮಾಡಿದ್ದು. ಯಾರು? ಲಾವಣ್ಯ. ಈ ಹುಡುಗ ಎಲ್ಲೂ ಪರಿಚಯ ಇಲ್ಲ ಅವಳಿಗೆ? ಇಲ್ಲ. ಇವನೇನು ಹುಚ್ಚಿನ ಅಥವಾ ಮಾನಸಿಕ ಸಮಸ್ಯೆ ಇತ್ತ ಅಥವಾ ಏನು? ಅವರ ಫ್ಯಾಮಿಲಿಗೆ ಒಂದು ಆಗುವುದಿಲ್ಲ. ಹಾಗೆ ಅವನೊಂಥರ ಇದ್ರಾಗೆ ಮನೆಗೆ ಹೋಗುವುದಿಲ್ಲ. ಈ ಕಡೆ ಬರೋದೇ ಒಂದು 5-6 ತಿಂಗಳ 5-6 ವರ್ಷ ಆಗ್ಬೋದು. ಯಾರು? ಅವನು ಆಗಿರ್ಬೋದು ಅಂತ. ಈ ಥರ ಅವನು ಮಾಡಲಿಕ್ಕೆ ಇಲ್ಲದ್ರೆ ಅವನಾಗಿ ಮಾಡಲಿಕ್ಕಿಲ್ಲ. ಗಾಂಜಾ ಇದು ಮಾಡಿರ್ಬೋದು. ನಾವು ನೋಡಲಿಲ್ಲ. ಆದರೂ ಒಂದು ಇಲ್ಲಿ ಚಿಕ್ಕಮ್ಮನ ಮನೆ ಇದೆ ಅಂತೀರ? ಒಂದು. ಹೌದೌದು. ಇಲ್ಲಿ ಆ ಚಿಕ್ಕಮ್ಮನ ಮನೆ ಬರ್ತಾ ಇದ್ನ? ಇಲ್ಲ, ಆಗ ಬರ್ತಾ ಇದ್ದ ಚಿಕ್ಕವನಿದ್ದಾಗ. ಈಗ ನೀವು ಮಗಳ ಮದುವೆ ನಿಮ್ಮ ಅಳಿಯ ಏನು ಮಾಡ್ಕೊಂಡಿದ್ದಾನೆ? ಅವನು ಅದೇ ಕಂಬಳದಲ್ಲಿದ್ದಾನೆ. ಯಾವ ಕೋಣ ಓಡಿಸೋದು. ಮತ್ತು ವೈರಿಂಗಿಗೆಲ್ಲ ಹೋಗ್ತಾನೆ. ಅವ್ರ ಹೆಂಡತಿ ಏನು ಮಾಡಿದ್ರು ಕೆಲಸನ? ಅವನಲ್ಲೇ ಮೆಡಿಕಲಲ್ಲಿ ಇರೋದು. ಇವ್ರ ಅಕ್ಕನೆಲ್ಲ ಲಾವಣ್ಯ. ಅವ್ರ ಎಜುಕೇಷನ್? ಎಮ್.ಕಾಮ್. 2ನೇವಳು ನರ್ಸಿಂಗು. 2ನೇವಳು ಡಿಗ್ರಿ ಮಾಡಿ ಅಲ್ಲಿ ಅಕೌಂಟ್ ಆಗಿದ್ದಾಳೆ. ಇವಳು ಲಾಸ್ಟ್ ಇದು ನರ್ಸಿಂಗ್. ಆ ಹುಡುಗ ನಿಮ್ಮ ಊರಿಗೆ ಬರ್ತಾ ಇದ್ನ ಇಲ್ಲಿಗೆ? ಇಲ್ಲ. ಯಾವ ಕಾರ್ಯಕ್ರಮಕ್ಕೂ ಬರಲಿಲ್ಲ ಇಲ್ಲಿಗೆ. ಅವರ ಮನೆಯವರು ಬಂದಿದ್ದಾರೆ. ಅವನ ಅಕ್ಕ, ಅವನ ಅಮ್ಮ ಎಲ್ಲ ಬರ್ತಾರೆ. ಅವನನ್ನು ನೋಡಲಿಲ್ಲ. ಅವನನ್ನು ನೋಡಲೇ ಇಲ್ಲ. ಅವನ ಮನಸ್ಥಿತಿ ನಿಮ್ಗೆ ಗೊತ್ತಿತ್ತ ಈ ರೀತಿ ಇದ್ದಾನೆ ಅಂತೇಳಿ? ಇಲ್ಲ. ಹೀಗಾಗಿ ಗೊತ್ತಾಗಿಲ್ಲ. ಅವರ ಫ್ಯಾಮಿಲಿ ಅವರು ಹೇಳ್ತಾ ಇದ್ರಲ್ಲ ಹೀಗೆ ಅವರ ಫ್ಯಾಮಿಲಿಗೆ ಆಗೋದಿಲ್ಲ. ಅವನೇನಾದರೂ ಕೆಲಸಕ್ಕೆ ಹೋಗ್ತಿದ್ದ ಗೊತ್ತಿತ್ತ? ಅದು ಗೊತ್ತಿಲ್ಲ. ಅವ್ನು ಯಾರನ್ನೋದೇ ಗೊತ್ತಿಲ್ಲ. ಅಲ್ಲಿ ಒಂದು ಎಷ್ಟು ವರ್ಷದ ನೋಡಿದ್ದಿ? ಒಂದು 7 ವರ್ಷ. ಒಂದು 5-6 ವರ್ಷ ಆಯಿತು. ಈ ರೀತಿ ಕ್ರೂರತನ ಬರಬೇಕಾದ್ರೆ ಅವರು ಮನೆಯಲ್ಲಿ ಹೇಗಿದ್ರಲ್ಲ? ಅಲ್ಲಿ ಮನೆಯಲ್ಲಿ ಅದು ಗೊತ್ತಿಲ್ಲ. ಅವರು ನಿಮ್ಮ ರಿಲೇಷನು ನಿನ್ನೆ ಸಾವಿಗೆ ಬಂದಿದ್ರ? ಇಲ್ಲ. ಇಲ್ಲಾದರೆ ಬರ್ಬೋದಿತ್ತು. ಈ ಕಾರಣ ಇದು ಅವರ ಮನೆಯವನೆಲ್ಲ. ಅವನ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದಾರೆ. ಬೇರೆಯವರು ಎಲ್ಲ ಬಂದಿದ್ದಾರೆ. ಅವರು 6 ಜನ ಮಕ್ಕಳು, ಹೆಣ್ಮಕ್ಳು. ಅವನು ದೊಡ್ಡ ಮಗಳ, ಅವರ ಅಮ್ಮ ದೊಡ್ಡವರು. ಒಟ್ಟು ಎಷ್ಟು ಮಕ್ಕಳು? 6. ಅವನಿಗೆ ಅವನ ಅಮ್ಮನವರು 6 ಜನ ಮಕ್ಕಳು. ಅವರಿಗೆ ನಾವು ಕೇಳಲಿಲ್ಲ ಯಾಕೆ ಇವನು ಮಾಡಿದ್ದು ಅವರಿಗೆ ಗೊತ್ತುಂಟ. ಹಾಗೆ ನಾವು ಎತ್ತವರಲ್ಲಿ ನಾವು ಹೇಳಲಿಕ್ಕಿಲ್ಲ. ನಿಮ್ಗೇನನ್ಸುತ್ತೆ? ಒಂದು ಕೃಷಿ ಕುಟುಂಬ, ನೀವು ಹೆಣ್ಮಕ್ಳನ್ನ ಓದಿಸಿ ಕಷ್ಟಪಟ್ಟು ಈ ರೀತಿಯಾದ ನಿಮಗೇನನ್ಸುತ್ತೆ ಮನಸ್ಸಲ್ಲಿ? ತುಂಬ ಬೇಜಾರಾಗುತ್ತೆ. ಅವನಿಗೆ ಕಠಿಣ ಶಿಕ್ಷೆ ಅದು ನಾವು ಹೇಳುದು ಅಷ್ಟೇ, ಬೇರೆ ಏನಿಲ್ಲ. ಅವನು ಇಲ್ಲಿ ಕಕ್ಕೆ ಪದವಿಗೆ ಬರ್ತಾ ಇದ್ದಂತ ಹೇಳಿದರೆ ಸುಮ್ಮನೆ ಅದು ಕಕ್ಕೆ ಪದವಿಗೆ ಬರದೇ ಇಲ್ಲಿ ಬರ್ಬೋದಿತ್ತು. ಚಿಕ್ಕಮ್ಮನ ಮನೆ ಉಂಟಲ್ಲ, ಯಾರಾದರೂ ಹೇಳ್ತಾರೆ ಅವನು ಇದ್ದ ಅಂತ. ಪರಿಚಯ ಇದ್ದವರು ಹೇಳುವುದಿಲ್ಲ. 6 ವರ್ಷದಿಂದ ಅವನು ಇಲ್ಲಿ ಬರುವಾಗ ಗೊತ್ತಿತ್ತು. ಈಗ ಗೊತ್ತೇ ನೋಡಲೇ. ನಿಮ್ಮ ಮಗಳಿಗೆ ಗೊತ್ತಿಲ್ಲ ಅವನು ಯಾರಂತೇಳಿ? ಯಾವ ರೀತಿ ಇದ್ದಾನ, ಹುಚ್ಚನ, ಗಾಂಜಾ ಗಿರಾಕಿಯ, ಯಾವುದು ಅಂತ ಗೊತ್ತಿಲ್ಲ. ತಂದೆ ಏನು ಮಾಡ್ತೀವಿ? ಅವರು ಕೃಷಿ. ಇಷ್ಟು ಮಕ್ಕಳು ಒಟ್ಟು ಅವರಿಗೆ? 1 ಹೆಣ್ಣು 1 ಗಂಡು. ಎಂಗೇಜ್ಮೆಂಟ್ ಆಗಿ. ಯಾರಿಗೆ? ಅವನ ಅಕ್ಕನಿಗೆ. ಸ್ವತಃ ಅವನ ಮನೆಯಲ್ಲೇ ಮದುವೆ ಇದೆ ಇನ್ನೊಂದು 3 ತಿಂಗಳಲ್ಲಿ. ಅಂಥದ್ರಲ್ಲಿ ಅವನು ಈ ರೀತಿ ಮಾಡ್ತಾನೆ ಅನ್ನೋ ಅರ್ಥ ಇದೆನಾ? ಇಲ್ಲ, ಅದೇ ಹೇಳುದಲ್ಲ, ಅವನೊಂದು ಇದರ ತಗೆ ಹುಚ್ಚಾರದ
ಹುಚ್ಚಾನೆ ಅಂತ ಹೇಳಿ ತನ್ನ ಅಕ್ಕನಿಗೇನೆ ಮದುವೆ ಇರುವಾಗ ಈ ಥರ ಮಾಡುದು. ಅಂಥದ್ದು ಏನಾದರೂ ಇದ್ದರೆ ನಮ್ಮಲ್ಲಿ ಹೇಳ್ಬೋದಿತ್ತಲ್ಲ, ಅದಕ್ಕೊಂದು ದಾರಿ ಉಂಟು. ಹೀಗೆ ಅಲ್ಲ ಅಂಥದ್ದಿದ್ರೆ ಹೇಳ್ಬೋದಿತ್ತಲ್ಲ ನಿಮ್ಮ ಹತ್ರ ಈ ರೀತಿ ಇದ್ದರೆ, ಇರ್ಲಿಕ್ಕೆ ಇಲ್ಲ, ಇದ್ದರೆ ಇವಳೇ ಹೇಳ್ಬೋದಿತ್ತು ನಮ್ಮ ಮನೆಯಲ್ಲಿ. ಪಾಪ ಈ ಹುಡುಗಿಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ಅಲ್ಲಿಗೆ ಕೆಲಸಕ್ಕೇನೆ ಹೋಗುತ್ತೆ ಅವನಿದ್ದಾನೆ ಅಂತ. ಯಾರಾದರೂ ಕ್ಯಾಮ್ರಾ ಇದ್ದ ಮರ್ಡರ್ ಮಾಡಿ ಕೊಲೆ ಮಾಡ್ತಾರೆ, ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ರಾಜ್ಯಕ್ಕೊಂದು ಕಪ್ಪು ಚುಕ್ಕೆ ಕೊಲೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಥರ ಅದು ವಿಡಿಯೋ ನೋಡಿದ್ರ ನೀವು ನೋಡೋ ಧೈರ್ಯ ಮಾಡಲಿಲ್ವಾ? ಬೆಳಿಗ್ಗೆ ಎಷ್ಟು ಗಂಟೆ ಸಿಕ್ಕಿಲ್ಲ ನಿಮಗೆ ನಿಮ್ಮ ಮಗಳು ಅವತ್ತು ನಾವು ಈಗ ಆಗಿದೆ ಅಂತ ಆಸ್ಪತ್ರೆಗೆ ಹೋಗಿ ಬೆಳಿಗ್ಗೆ ಇಲ್ಲಿ ಮನೆಯಲ್ಲಿ ಅವತ್ತು ಹೋಗೋತ್ತಿಗೆ ಏಳು ಕಾಲು ಅವ್ರ ಕೆಲಸಕ್ಕೆ. ಏನು ಹೇಳ್ತಾ ಇದ್ಲು? ಏನಿಲ್ಲ, ಯಾವ ರೀತಿ ಯಾವಾಗ ಹೋಗ್ತಾಳೆ ಹಾಗೆ ಹೋಗ್ತೇವೆ, ಖುಷಿಯಲ್ಲೇ ಖುಷಿಯಲ್ಲಿ. ಅವನ ಅಕ್ಕನೇ ಬಿಟ್ಟು ಇದು ಗೊತ್ತಾಗಿದ್ದು ಸಂಜೆ 6:45. ಬೇರೆಯವರಿಗೆ ಗೊತ್ತಿತ್ತು, ನಮಗೆ ತಿಳಿಸಲಿಲ್ಲ. ಕಾಯ್ತಾ ಇದ್ರ? ಹೌದು. ಇನ್ನೇನು ಬರ್ಬೋದು ಅಂತ ಹೇಳಿ ವಿಧಿಯಾಟ ಹೀಗಿತ್ತು. ಇಲ್ಲಿ ವಿಚಿತ್ರ ಅಂದರೆ 6 ವರ್ಷದಿಂದ ಆ ವ್ಯಕ್ತಿನೇ ಯಾರಂತ ಗೊತ್ತಿಲ್ಲ ಅಂಥವ್ನು ಚೀಟಿ ಮಾಡ್ತಾನಂದ್ರೆ ಆಶ್ಚರ್ಯ. ಎಂಚನೇ ಮಂತನೇ ದಿಪ್ಪು ఆయన పల్లికి నిఘంట అవుతుంది మురాణి నిఘంట ఆయన దుమ్ము పో అలా ఏదో ఓపేదారు మొక్కలు ముజ్జి జోకులు పోతారండి దుమ్ము అలాగే మధ్మైన ವರ್ಷ ಮುಳ್ಪದಾಗ್ಲೆ ಮದ್ಮೈನ ವರ್ಷ పోతారు వాళ్ళు పోతుజలని ఈ బాలే పోతుజీ ఈ బాలే పోతుజీ బాన మర్మలు అల్పచి ఆయన చికామొల్లత ఆయన బా మళ్ళా మర్మలు అవి వెళ్ళే మర్మలు ಬಾನ ಮರ್ಮಲ್ ಅಂತಿರತ್ತ ಎನ್ನ ಬಾಲೇನು ಗೊತ್ತಿತ್ತು ನಾ ಏನ್ ಮಂತೆತ್ತ ఆయన దీడోనోలియా ఎన్న జోకులు నా పారెంజి ಬೇಲೆಗ್ ಬರ್ಚಿ ಎನ್ನ ಬಾಲೆ ಜೋಕ್ಲು ಬೋಪ್ನಾನೇ ಬರ್ಚಿ ಎಂಕ್ಲೆಲ್ಲ